ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಅಡಿಕೆ ಮದುವೆ ಇರಲಿ, ದೇವರ ಪೂಜೆ ಇರಲಿ ಅಥವಾ ಯಾವುದೇ ಶುಭ ಸಮಾರಂಭ ಇರಲಿ, ಅಲ್ಲಿ ವೀಳ್ಯದೆಲೆ ಜೊತೆ ಅಡಿಕೆ ಇರಲೇಬೇಕು. ಇನ್ನು ಕೆಲವರಿಗೆ ಮನೆಯಲ್ಲಿ ಊಟ ಆದಮೇಲೆ ಒಂದು ಕಾಳು ಅಡಿಕೆನ ಬಾಯಿಗೆ ಹಾಕಿ ಚಪ್ಪರಿಸಲೇಬೇಕು. ಅಷ್ಟರ ಮಟ್ಟಿಗೆ ಅಡಿಕೆ ಫೇಮಸ್. ಅದರಲ್ಲೂ ಮಲೆನಾಡಿನಲ್ಲಿ ಅಡಿಕೆ ಬೆಳೆ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಈಗ ಅಡಿಕೆ ಬಗೆಗಿನ ಹೊಸ ಸಮಾಚಾರ ಏನಪ್ಪಾ ಅಂದ್ರೆ, ಶಿವಮೊಗ್ಗದ ತೀರ್ಥಹಳ್ಳಿ ಪ್ರದೇಶದಲ್ಲಿ ಬೆಳೆಯುವ ಅಡಿಕೆಗೆ ಮತ್ತೊಂದು ಗರಿಮೆ ಲಭ್ಯವಾಗಿದೆ. ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಕೆ ಸಂಶೋಧನಾ ಕೇಂದ್ರವು ನಡೆಸಿದಂತಹ ಅನಾಲಿಸಿಸ್ನಲ್ಲಿ ತೀರ್ಥಹಳ್ಳಿ ಅಡಿಕೆ ಕರ್ನಾಟಕದಲ್ಲಿ ಬೆಳೆಯುವ ತಳಿಗಳಲ್ಲಿ ಉತ್ತಮ ಗುಣಮಟ್ಟದ ಅಡಿಕೆಯಾಗಿ ಹೊರಹೊಮ್ಮಿದೆ. ಶಿವಮೊಗ್ಗದಲ್ಲಿರುವ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಕೆ ಸಂಶೋಧನಾ ಕೇಂದ್ರವು ನಡೆಸಿದಂತಹ ತುಲನಾತ್ಮಕ ವಿಶ್ಲೇಷಣೆಯಲ್ಲಿ ತೀರ್ಥಹಳ್ಳಿಯ ಅಡಿಕೆಯು ಅತ್ಯುತ್ತಮವಾಗಿದೆ ಎಂಬುದು ಗೊತ್ತಾಗಿದೆ. ಇತ್ತೀಚೆಗೆ ಈ ಕೇಂದ್ರದ ವಿಜ್ಞಾನಿಗಳು ವಿವಿಧ ಸ್ಥಳಗಳಲ್ಲಿ ಬೆಳೆದಂತಹ ಅಡಿಕೆಯ ತಳಿಗಳನ್ನ ಕಲೆಕ್ಟ್ ಮಾಡಿ ಅದನ್ನ 60 ಜನರಿರುವಂತಹ ಒಂದು ಸೀಮಿತ ಗುಂಪಿನ ಮುಂದಿಟ್ಟಿದ್ರು. ಜೊತೆಗೆ ಅದರಲ್ಲಿ ಯಾವುದೇ ಲೋಪ ಆಗದಂತೆ ನೋಡಿಕೊಳ್ಳಲಾಗಿತ್ತು. ಹಾಗಿದ್ರೆ ಈ ಅನಾಲಿಸಿಸ್ ಪ್ರೊಸೀಜರ್ ಹೇಗೆ ಇತ್ತು ಅಂತ ನೋಡುವುದಾದ್ರೆ, ಗ್ರಾಹಕರು, ವ್ಯಾಪಾರಿಗಳು, ಸಂಶೋಧನಾ ವಿದ್ವಾಂಸರು, ವಿಜ್ಞಾನಿಗಳು ಮತ್ತು ಬೆಳೆಗಾರರನ್ನ ಒಳಗೊಂಡಂತಹ ಗುಂಪನ್ನ ಮೊದಲು ಆಯ್ಕೆ ಮಾಡಿಕೊಳ್ಳಲಾಯಿತು. ಸಂಶೋಧಕರ ಪ್ರಶ್ನಾವಳಿಗೆ ಉತ್ತರಿಸುವ ಮೊದಲು ಅಡಿಕೆಯನ್ನ ಸ್ಪರ್ಶಿಸಲು ಮತ್ತು ರುಚಿ ನೋಡಲು ಅವರಿಗೆ ಅವಕಾಶವನ್ನ ಕೂಡ ನೀಡಲಾಯಿತು. ಈ ನಿಟ್ಟಿನಲ್ಲಿ ಅಡಿಕೆಯ ಪ್ರತಿ ವೆರೈಟಿಯನ್ನ ಟೇಸ್ಟ್ ಮಾಡಿ, ಟಚ್ ಮಾಡಿ, ಸ್ಮೆಲ್ ಮೂಲಕ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆ ಸೀಮಿತ ಗುಂಪಿಗೆ ಅವಕಾಶವನ್ನ ನೀಡಲಾಗಿತ್ತು. ತೀರ್ಥಹಳ್ಳಿ, ಹೊಸನಗರ, ಸಾಗರ ಮತ್ತು ಶಿವಮೊಗ್ಗ ತಾಲೂಕುಗಳ ಕೆಲವು ಭಾಗಗಳಲ್ಲಿ ಬೆಳೆದಂತಹ ಅಡಿಕೆಯ ಗುಣಮಟ್ಟದ ಆಧಾರದಲ್ಲಿ ಈ ಗುಂಪಿನಿಂದ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ. ಅದರಲ್ಲಿ ತೀರ್ಥಹಳ್ಳಿಯ ಅಡಿಕೆ ತಳಿಯು ಉತ್ತಮವಾಗಿದೆ ಅಂತ ಎಲ್ಲರೂ ಸೇರಿ ಸೂಚಿಸಿದ್ದಾರೆ. ತೀರ್ಥಹಳ್ಳಿ ಸಾಂಪ್ರದಾಯಿಕವಾಗಿ ಅಡಿಕೆ ಬೆಳೆಯುವ ಪ್ರದೇಶವಾಗಿದೆ. ಬಹುಪಾಲು ಬೆಳೆಗಾರರು ಸಣ್ಣ ಬೆಳೆಗಾರರಾಗಿದ್ದು 2 ರಿಂದ 5 ಎಕರೆ ತೋಟವನ್ನ ಹೊಂದಿದ್ದಾರೆ. ಇಲ್ಲಿನ ಹವಾಮಾನ ಪರಿಸ್ಥಿತಿ ಉತ್ತಮ ಬೆಳೆಗೆ ಹೆಚ್ಚು ಒತ್ತನ್ನ ನೀಡುತ್ತೆ ಅಂತ ಕೇಂದ್ರದ ಪ್ರಧಾನ ತನಿಖಾಧಿಕಾರಿ ಡಾಕ್ಟರ್ ನಾಗರಾಜ್ ಅಡಿವಪ್ಪರ ಮಾಹಿತಿಯನ್ನ ನೀಡಿದ್ದಾರೆ. ಅಲ್ಲದೆ ಈ ಸಂಶೋಧನಾ ಕೇಂದ್ರವು ತೀರ್ಥಹಳ್ಳಿಯಲ್ಲಿ ಬೆಳೆಯುವ ಅಡಿಕೆ ತಳಿಯ ಬಗ್ಗೆ ಹೆಚ್ಚಿನ ವಿವರ ಪಡೆಯಲು ಸ್ಥಳೀಯ 80 ರೈತರ ಅಭಿಪ್ರಾಯಗಳನ್ನು ಪಡೆದುಕೊಂಡಿದ್ದು, ಅವರು ಕೂಡ ಯಾಕೆ ತಾವು ಬೆಳೆಯುವ ಅಡಿಕೆ ಬೆಸ್ಟ್ ಅನ್ನೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಿಪ್ಪೆಯನ್ನ ತೆಗೆದ ನಂತರ ಅಡಿಕೆಯನ್ನ ಕುದಿಸಲಾಗುತ್ತೆ. ನಂತರ ಅವುಗಳನ್ನ ಒಣಗಿಸಲಾಗುತ್ತೆ. ಎಲ್ಲಾ ಪ್ರಕ್ರಿಯೆಗಳ ನಂತರ ಅಡಿಕೆಗಳನ್ನ ಮಾರುಕಟ್ಟೆಯಲ್ಲಿ ಅವುಗಳ ಮೌಲ್ಯವನ್ನ ಪರಿಗಣಿಸಿ ನೂಲಿ, ಹಸ, ರಾಶಿ, ಬೆಟ್ಟೆ ಮತ್ತು ಗೊರಬಾಳು ಹೀಗೆ ಡಿವೈಡ್ ಮಾಡಿ ವರ್ಗೀಕರಿಸಲಾಗಿರುತ್ತೆ. ರಾಶಿ, ಬೆಟ್ಟೆ, ಗೊರಬಾಳುಗಿಂತ ನೂಲಿ, ಹಸ ಅಡಿಕೆಗೆ ಹೆಚ್ಚಿನ ಬೆಲೆ ಸಿಗತ್ತೆ. ಅಲ್ಲಿಗೆ ತೀರ್ಥಹಳ್ಳಿ ಅಡಿಕೆ ಬೆಳೆಗಾರರಿಗೆ ನೂಲಿ ಮತ್ತು ಹಸ ಅಡಿಕೆ ಹೆಚ್ಚಾಗಿ ಸಿಗತ್ತೆ. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಏಪ್ರಿಲ್ 29ರವರೆಗೆ ಹಸ ಅಡಿಕೆ ಕ್ವಿಂಟಾಲ್ಗೆ 69,600 ರೂಪಾಯಿಯಂತೆ ಮಾರಾಟವಾಗ್ತಾ ಇದೆ. ಇನ್ನು ಹಸ ಗರಿಷ್ಠ ಬೆಲೆ 80,800 ರೂಪಾಯಿ ಎಂದು ಹೇಳಲಾಗ್ತಾ ಇದೆ. ಇನ್ನು ರಾಶಿ ಅಡಿಕೆ ಕ್ವಿಂಟಾಲ್ಗೆ 50,159 ರೂಪಾಯಿ ನಿಗದಿಯಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.